ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಖಾಲಿ ಡಂಗಿ ಹತ್ತು ಬೇಡ ಹಿಂಗ್ ಹಿಡ್ಕೊಳೋದು ಅಡ್ಡ ಹೇಳ್ಕೊಟ್ಟಿಲ್ಲ. ನಾ ಏನಂತ ಏನ್ ಹೇಳ್ಕೊಟ್ಟಿಲ್ಲ. ಅವ್ರಂಗ್ ಮಾಡ್ಬೇಕಲ್ಲ ಜನ ಅಂದ್ರ ಏನ್ರ ಒಂದ್ ಮಾಡಕ್ ಸಾಧ್ಯ ಆಗುತ್ತೆ. ಯಾಕಂದ್ರ ಅವನುಳ್ಳಿ ಇನ್ನ ಆಕ್ಚುಲಿ ನಾವ್ ಇನ್ನ ಹಿಂಗ್ ಬ್ಯಾಕ್ ಕ್ಯಾಮ್ರಾ ಹಿಡಿದು ಮಾಡಕ್ ಕುಂತೀವಿ. ಅವ ಅಲ್ಲೇ ಫ್ರಂಟ್ ಕ್ಯಾಮ್ರಾದಾಗ ಹಿಂಗ್ ಹಿಡಿದಿರ್ತಾನಲ್ಲ ಫ್ರಂಟ್ ಕ್ಯಾಮ್ರಾ ಮಾಡ್ಕೇಸಿ ಅವ ಅದ್ರೊಳಗ ನೋಡ್ತಿರ್ತಾನ, ತನ್ನ ಮುಖ ತಾನ ನೋಡ್ತಿರ್ತಾನೆ. ಕ್ಯಾಮ್ರಾ ಸಮುಖ ನೋಡ್ತಿರಲ್ಲ, ಅವ ಕ್ಯಾಮ್ರಾನು ನೋಡ್ತಿರಲ್ಲ, ಅಷ್ಟು ಚಲೋತ್ನೆ ಮಾಡ್ತಾನ. ಒಂದು ಹೊಸ ಇವತ್ತಿದ್ದು ಒಳ್ಳೆ ಚಾಲೆಂಜಸ್ ಮಾಡಮ್ಮ. ನೀನು ನಮ್ಮ ಜೊತೆ ಕೈ ಜೋಡ್ಸಕ್ಕೆ ರೆಡಿ ಇದೆಯಾ? ಎಸ್ ಬ್ರೋ, ನಾನು ನಿನ್ಗೆ ಸಪೋರ್ಟ್ ಕೊಡ್ತೀನಿ ಬ್ರೋ. ಸಪೋರ್ಟ್ ಅಲ್ಲ, ನಾನು ವಿಡಿಯೋಕ್ಕೆ ಬರ್ಬೇಕು. ನೀನು ಎಲ್ಲ ವಿಡಿಯೋಕ್ಕೆ ಬರ್ಬೇಕು. 2 lakh ಫಾಲೋವರ್ಸ್ ಅದಾರ. ದೊಡ್ಡವ್ರು ಅದಾರ, ನನಗೆ ಗೊತ್ತಿಲ್ಲ. ಎಲ್ಲಿ ಬೇಕಾದ್ರೆ ಕೇಳ ಮಾಡ್ತೀನಿ. ಸಾಕಪ್ಪ, ಈ ಗುಣ ಇದ್ರೆ ನನಗೆ ಸಾಕು. ನನ್ನಂಗೆ ಸ್ಟಾರ್ಟ್ ಮಾಡ ಅಣ್ಣ, ಈಗ ಇದು ಡೊನೇಟ್ ತಿನ್ನೋದು ಒಂದು ಚಾಲೆಂಜ್ ಮಾಡ್ಬೇಕಂತ ಮಾಡೀನಿ. ಹೆಂಗ ಒಂದು ತಿನ್ನೋದು ಯಾಕೆ ಮಾಡ್ತೀನಿ? ತಿನ್ನೋ ಥರ ಆ್ಯಕ್ಟಿಂಗ್ ಮಾಡ್ತೀನಿ ಮಾಮ್ರ. ಇಲ್ಲ ಏನ ತಿನ್ನಕಂದ್ರೆ 5 ರೂಪಾಯಿ ಕೊಡ್ತೀನಿ. ಹ್ಞೂ, ಮತ್ತೆ ಅದಕ್ಕೆ ಬಾಡಿಗೆ ಬರ್ತಾ 5 ರೂಪಾಯಿ 10 ರೂಪಾಯಿ. ಬಂದಲ್ಲಿ ಬಾಗ್ದಾಗ ಸಚಿನ ಬಂದಪ್ಪ. ಸಚಿನ 2 ರೂಪಾಯಿ ಜಾಸ್ತಿ ಹುಟ್ಟಿದ್ದು ಇದಕ್ಕೆ ಕೇಳು. 12 ರೂಪಾಯಿ ಕೊಡ. ಸಚಿನ ಹುಟ್ಟಿದ್ದು ಇದಕ್ಕೆ ಕೇಳು. ನೀವು ಏನು ಮಾಡ್ತೀರಿ ಆ ವಿಡಿಯೋ ಮಾಡ್ತದ. ನೀವು ಪ್ಯಾಕ್ಟ್ ಮಾಡಿದರೆ ಪ್ಯಾಕ್ಟ್, ಬ್ಲಾಕ್ ಮಾಡಿದರೆ ಬ್ಲಾಕ್. Emotional damage. ಮೋಟಿವೇಶನ್ ಸ್ಪೀಚ್ ನಿನಗೆ ಎದಕ್ಕೆ ಕೊಡ್ಬೇಕು? ನಾನು ಕೊಡು. ಎಲ್ಲ ಸಕ್ಕಲ ಎಲ್ಲ ಸೆಟ್ಲ್ ಆಗಿ ನೀನು Would like to take notes. ಏನಲ್ಲ ನಿಮ್ಗ ಮುಳ್ಳು ನೋಡಿ ಹೇಳಿದ್ದನ್ನ ಕೇಳ್ಕೋಬೇಕು. ಅವ್ರ ಮುಂದೆ ಮಾಡಿ ತೋರಿಸ್ಬೇಕು. तू समझा? हाँ. नहीं, तू समझा नहीं. ಬ್ರೋ, ಬ್ಲಾಗ್ ಮಾಡ್ತಾರ, ಬ್ಲಾಗ್ ಮಾಡ್ಬಿಡು. ಅವರು ಮತ್ತೆ ಇನ್ನೊಂದು ಏನು ಮಾಡಿದ್ರೆ ಮಾಡಿಬಿಡು. ಆದ್ರೆ ಹೇಳಂತ ಹೆಚ್ಚಿನ ಬಾಯ್ ಬಿಟ್ಟು ಕೇಳಂತಾನೆ. ತಿಳ್ಕೊಬೇಕು, ಮಾಡಬಾರ್ದು ಅಂತ ಕೇಳಂತಾನೆ. ಬೇರೆ ಕಡೆ ಮಾಡಬೇಕು, ಎಲ್ಲ ತಿಳ್ಕೊಂಡಿದ್ದು ಮಾಡಬೇಕು. ಟೈಮ್ ಬರ್ತಾ ಅವಾಗ ಮಾಡಬೇಕು. ಚೇಂಜ್ ಇದ್ರೊಳಗೆ ಚೇಂಜ್ ಮಾಡಿದ್ ನಡೀತಾ? ಇದ್ರಾಗ ಬ್ಲಾಗ್ ಒಳಗೆ ಎಡಿಟಿಂಗ್ ಚೇಂಜ್ ಮಾಡ್ತಾರೆ ಅಷ್ಟೇ. ಇದು ಮಾಡಿದ್ರೆ ಬೈತಾರೆ. ಬೈತಾರೆ ಇಲ್ಲ ಅಂತ ಅದು ನಾನೇನು ಹೇಳಿ ಬಂದ್ರು ಬೈಸ್ಬೇಕು. ನನಗೊಂದು 2-3 ಪಕ್ಕದಲ್ಲಿ ಬ್ಲಾಗ್ ಹಾಕ್ಲೇಬೇಕಲ್ಲ ಯಾವಾಗ ಹಾಕ್ತೀನಿ ನೋಡು. ಬರೀ ಮಾತ್ಮತಿ ಬ್ಲಾಗ್ ಇವತ್ತು ಸಾಯಂಕಾಲ ಇದು ನಕಲಿಗಾದ್ರೂ ಹಾಕ್ತೀನಿ. ಮಂದ್ಯಾರ ಯಾರು ನೋಡ್ತಾರ? Emotional damage. ಅಯ್ಯೋ, ನಮಗೆ ಸ್ಟೇಟಸ್ ಇಟ್ಟಿಲ್ಲ. ಸ್ಟೇಟಸ್ ಇಟ್ಟರೆ 100 ಮಂದಿ ನೋಡ್ತಾರಿಲ್ಲ, ಸಾಕು. ಇಡೋದಿಲ್ಲ ಆದ್ರೆ ಇಡಂಗಿಲ್ಲ. ಆದ್ರೆ ಬರೀ ಹೇಳ್ಕೊಂತ ಹೋಗು. ಸುಮ್ಮನೆ ಎದಕ್ಕೆ ಇಡ್ಬೇಕಂತ ಅಸೇ ಮಾಡಿರ್ತೀವಿ. ಹೋಗ ಇದು ಡೊನೇಟ್ ತಿನ್ಲೆ, ಒಂದು ಚಾಲೆಂಜ್ ಮಾಡಿಬಿಡಮ್. ನಾ ರೊಕ್ಕ ಕೊಡ್ತೀನಿ, ತಿನ್ನು. 2 ನಿಮಿಷ ಹೊಡಿಬೇಕು. 3 ಎಷ್ಟು ಬೈಟ್ ಮಾಡ್ತಿ? ಈ ಡೊನೇಟ್ನ ಎಷ್ಟು ಬೈಟ್ ಮಾಡ್ತಿ? ಈ ಡೊನೇಟ್ ಒಂದೈತಿ. 3 1 ಬೈಟ್ ಮಾಡ್ದೆ? 3 1 ಬೈಟ್ ಆಗಲ್ಲ. ಇದಿಷ್ಟು ಒಂದೈತಿ ಬಾಯ ತಿಂತೀವಿ. ಆ 3 ಎಷ್ಟು ಬೈಟ್ ಮಾಡ್ತೀಯ ಅಂತ ಕೇಳಾಗತ್ತೆ. 3 ಸರಿ ಮಾಡ್ತೀನಿ. ಅವ ಮಾಡ್ದೂನು ಇಲ್ಲ ಆಗ್ಲಾರ್ದ ಚಾಲೆಂಜ್ ಹೇಳಾಗತ್ತಿತ್ತು. ನಾನು ಎಕ್ಸ್ಪೆಕ್ಟ್ ಆಗ್ಬೇಕದ ಮಾಡಿದ್ರೆ ಆಗ್ಬೇಕು. ನೀನೇ ಹೇಳು, ಎಷ್ಟು ಬೈಟ್ ಮಾಡ್ತೀವಿ? 3 ನಾನು ಮಿನಿಮಮ್ ಅಂದ್ರೆ ಇದು 20 ಬೈಟ್ ಮಾಡಿ 20 ಬೈಟ್ ಮಾಡು. ಓಕೆನಾ? ಓಕೆ. ಹೊಟ್ಟೆ ಹಸಿ ತುಂಬಿದ ಅಲ್ಲಿ ಬರ್ಬೇಕಾರ ಹೊಟ್ಟೆ ಹೆಂಗಿದ್ರು ತುಂಬಿಲ್ಲ. ಇದಕ್ಕೆ ಹೋಗಮ್ಮ ನಿಮ್ಮ ವೀರೇಶಣ್ಣನ ಹೋಟೆಲಿಗೆ. ಎಷ್ಟು ಪಡ್ಡಿ ತಿಂತೀನಿ ಅಂತ ಲೆಕ್ಕ ಮಾಡೋಣ. ಪಡ್ಡ ಹೌದಾ? ಹಾಂ, ಓಕೆ. ಈಗ ಪಡ್ಡನ ಅಂಗಡಿ ಹೋಕ್ಕೀವಿ. ಪಡ್ಡ ಅಂಗಡಿಗೆ ಹೋಗಿ ಎಷ್ಟು ತಿಂತಾನೆ ಅಂತೇಳಿ ಅದನ್ನ ಚಾಲೆಂಜ್. ಎಷ್ಟು ತಿಂತಿ ಅಂತ ಹೇಳ್ಬೇಕು. ನಾ ಅದ್ರ ಮ್ಯಾಗ ನಾನು ಒಂದು ಹೆಚ್ಚಿಗೆ ತಿಂತೀನಿ. ಹೌದಾ? 100 ತಿಂತ್ಯಾ? ಹೇಳ್ಬೇಕು. ಅಲ್ಲ, ನಾನು ತಿನ್ನೋ ವ್ಯಕ್ತಿ 100 ತಿಂತಾವ ಅಂತ ಕೇಳ್ತೀನಿ. 50 ನಾನು 20ರಿಂದ 20 ಹೊಡಿತೀನಿ. 2 ಪ್ಲೇಟ್ಗೆ 20 ಬಂದ್ಬಿಡ್ತಾವ. 2 ಪ್ಲೇಟ್ 20 ಬಂದ್ಬಿಡ್ತಾವ. 30 ಬೇಡ, 40. ಬಾ, ಟ್ರೈ ಮಾಡಪ್ಪ. ಯಾವ್ದು ಪಟ್ಟು ಚಾಲೆಂಜ್ ಮಾಡಕತ್ತಾನ ನಮ್ಮ ಹುಡುಗ.
ಹಂಗಾಗಿ ತಿಂತೀನಿ ಬಿಲ್ ಎಲ್ಲ ಒಂದ ಬಿಲ್ ನಂದ ಎಷ್ಟು ಮಾಡಿದ್ವಿ? ಎಷ್ಟು 40 50? 40 ಸಾಕು. ಓಲ್ ಹೇಳ 50 ಹೊಡಿ ಅಂತ ಹೇಳಕೈತೀನಿ ನಾನು. 50 ಹೊಡಿ ಹೊಟ್ಟೆ ಸಿಕ್ಕಿದ ಅದು ಹೇಳಿನ ಏನು ಹಾಕ್ಕೊಡೋದು ತಿನ್ನೋದು. ಏನ್ ಅನ್ಸುತ್ತಾ ಹೊಡಿತಾನಂತ ಅಂತ? ಇಲ್ಲ 40 ಪಟ್ಟು ಹೊಡಿತಾನ. 40 ಪಟ್ಟು ಹೊಡಿತಾನ. ವೆರಿ ಇಂಟ್ರೆಸ್ಟಿಂಗ್ ಬಟ್ ಐ ಡೋಂಟ್ ಕೇರ್. 30 ಹೊಡೆದ್ರೆ ಅವು ಬಿಲ್ ಕೊಡ್ತಾನ. 40 ಹೊಡೆದ್ರೆ ಅಷ್ಟೇ ಬಿಲ್ ನಾನು ಕೊಡ್ತೀನಿ. ಕೊಡಲ್ಲ